ಅಕ್ಕಿಗಿಂತ ಅವಲಕ್ಕಿ ಶ್ರೇಷ್ಠ. ಜೊತೆಗೆ ಅವಲಕ್ಕಿ ಹೆಚ್ಚು ಕಬ್ಬಿಣಾಂಶ ಇರೋದರಿಂದ ರಕ್ತಹೀನತೆಗೆ ಬಹಳ ಒಳ್ಳೆ ಪರಿಹಾರ. 100 ಗ್ರಾಂ ಪಾಲಿಶ್ ಅಕ್ಕಿನಲ್ಲಿ 0.5 ಮಿಲಿಗ್ರಾಮ್ ಅಷ್ಟೇ ಕಬ್ಬಿಣಾಂಶ ಇರೋದು. ಆದರೆ ಅದೇ 100 ಗ್ರಾಂ ಅವಲಕ್ಕಿನಲ್ಲಿ 4.5 mg ಅಷ್ಟು ಕಬ್ಬಿಣಾಂಶ ಇದೆ. ಅಂದರೆ ಪಾಲಿಶ್ ಅಕ್ಕಿನಲ್ಲಿರೋ ಕಬ್ಬಿಣಾಂಶದ 10 ಪಟ್ಟು ಹೆಚ್ಚು ಕಬ್ಬಿಣಾಂಶ ಅವಲಕ್ಕಿನಲ್ಲಿದೆ. ಸೊ ಎರಡೂ ಮಾಡೋದು ಭತ್ತದಿಂದಾನೇ, ಅಕ್ಕಿ ಮಾಡೋದು ಭತ್ತದಿಂದಾನೇ, ಅವಲಕ್ಕಿ ಮಾಡೋದು ಭತ್ತದಿಂದಾನೇ. ಆದರೆ ಪಾಲಿಶ್ ಅಕ್ಕಿನಲ್ಲಿ ಇಲ್ಲದೆ ಇರೋ ಕಬ್ಬಿಣಾಂಶ ಅವಲಕ್ಕಿಗೆ ಹೇಗೆ ಬಂತು ಅಂತ ನೋಡೋದಾದರೆ ಸೊ ಅವಲಕ್ಕಿ ಮಾಡೋ ವಿಧಾನನ ನೋಡಬೇಕು. ಸೊ ಅವಲಕ್ಕಿ ಮಾಡೋ ವಿಧಾನ ಹೇಗೆ ಅಂತಂದರೆ, ಸೊ ಭತ್ತನ ಮೊದಲಿಗೆ ನೆನೆಸ್ತಾರೆ, ನೆನೆಸಿರೋ ಭತ್ತನ ಬೇಯಿಸ್ತಾರೆ. ಆ ಬೇಯಿಸಿರೋ ಭತ್ತನ ಕುಟ್ಟಿದಾಗ ಅಥವಾ ಯಂತ್ರಗಳಿಂದ ಅದನ್ನು ಪ್ರೆಸ್ಸಿಂಗ್ ಮಾಡಿದಾಗ ಹೊಟ್ಟಲಿರೋ ಬಹುತೇಕ ಕಬ್ಬಿಣಾಂಶ ಅವಲಕ್ಕಿ ಒಳಗೆ ಬರುತ್ತೆ. ಸೊ ಅಷ್ಟೇ ಅಲ್ಲ, ವಿಟಮಿನ್ B1, B2, B3 ಈ ಅಂಶಗಳು ಸಹ ಅವಲಕ್ಕಿ ಒಳಗೆ ಬರೋದರಿಂದ ಅವಲಕ್ಕಿ ಬಹಳ ಒಳ್ಳೆಯ ಆಹಾರ. ಅಕ್ಕಿಗಿಂತ ಅವಲಕ್ಕಿ ಶ್ರೇಷ್ಠ. ಅಕ್ಕಿಯಿಂದ ನಾವು ಏನೆಲ್ಲ ಮಾಡ್ಬೋದು, ಅವಲಕ್ಕಿಯಿಂದನೂ ಮಾಡ್ಬೋದು. ಅವಲಕ್ಕಿ ಉಪ್ಪಿಟ್ಟು, ಅವಲಕ್ಕಿ ಬಿಸಿಬೇಳೆಬಾತು, ಅವಲಕ್ಕಿ ಪೊಂಗಲ್ಲು, ಅವಲಕ್ಕಿಯಿಂದ ಪಲಾವ್ ಮಾಡ್ಬೋದು. ನೀವು ತರಕಾರಿ ರಸಮ್ ಮಾಡಿ ಅವಲಕ್ಕಿ ತರಕಾರಿ ರಸಮ್ ಮಾಡ್ಬೋದು. ಸೊಪ್ಪಿಂದ ರಸಮ್ ಮಾಡಿ ಸೊಪ್ಪು ಅವಲಕ್ಕಿ ಮಾಡ್ಕೋಬೋದು. ಜೊತೆಗೆ ನೀವು ಅವಲಕ್ಕಿಯಿಂದ ಗೊಜ್ಜು ಅವಲಕ್ಕಿ ಮಾಡ್ಬೋದು. ನೀವು ನೆನೆಸಿದ ಅವಲಕ್ಕಿನ ಹಾಲು ಬೆರೆಸಿದ್ರೆ ಹಾಲು ಅವಲಕ್ಕಿ, ಮಜ್ಜಿಗೆ ಬೆರೆಸಿದ್ರೆ ಮಜ್ಜಿಗೆ ಅವಲಕ್ಕಿ, ಮೊಸರು ಬೆರೆಸಿದ್ರೆ ಮೊಸರು ಅವಲಕ್ಕಿ. ಅವಲಕ್ಕಿನ ನೀವು ತರಿಯಾಗಿ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ಕೋಬೋದು. ಅವಲಕ್ಕಿಯಿಂದನೇ ನೀವು ಹಿಟ್ಟು ಮಾಡಿಕೊಂಡು ಮಿಕ್ಸಿಯಲ್ಲಿ ನೀವು ಪಾಯಸ ಮಾಡ್ಕೋಬೋದು, ಗಂಜಿ ಮಾಡ್ಕೋಬೋದು. ಜೊತೆಗೆ ನೀವು ಹಸಿ ತರಕಾರಿ ಅಂತಂದರೆ ಕ್ಯಾರೆಟ್ ತುರಿ, ಸಣ್ಣ ಕತ್ತರಿಸಿರೋ ಈರುಳ್ಳಿ, ಟೊಮೆಟೊ ನೀವು ಮಿಕ್ಸ್ ಮಾಡಿಕೊಂಡು ನೀವು ಹಸಿ ತರಕಾರಿ ಅವಲಕ್ಕಿ ಮಾಡ್ಕೋಬೋದು. ನೀವು ತೆಂಗಿನಕಾಯಿ ಮತ್ತು ಬೆಲ್ಲ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀವು ಸಿಹಿ ಅವಲಕ್ಕಿ ಅಂತ ಮಾಡ್ಬೋದು. ಭಾಳ ಇಂಪಾರ್ಟೆಂಟ್ ಏನಂತಂದರೆ ಮುಖ್ಯವಾಗಿ 3-4 ಅಂಶಗಳನ್ನು ನೀವು ಗಮನಿಸಬೇಕು. ಒಂದು, ಗಟ್ಟಿ ಅವಲಕ್ಕಿನೇ ಬಳಸಬೇಕು. ಎರಡನೇದು, ಅವಲಕ್ಕಿಯನ್ನು ಅರ್ಧ ಗಂಟೆ ನೀರಲ್ಲಿ ನೆನೆಸಬೇಕು. ಜೊತೆಗೆ ನೀರಲ್ಲಿ ನೆನೆಸೋಕ್ಕೆ ಮುಂಚೆನೇ ನಾವು ತೊಳೆದಿರಬೇಕು. ನೀರಲ್ಲಿ ನೆನೆಸಿದ ನಂತರ ನೀವೇನಾದ್ರು ತೊಳೆದ್ರೆ ಪೌಷ್ಟಿಕಾಂಶಗಳು ಭಾಳಷ್ಟು ತೊಳೆದಿರೋ ನೀರಲ್ಲಿ ಹೊರಟೋಗುತ್ತೆ. ಒಟ್ಟಾರೆ ಸೊ ಬಹಳ ಒಳ್ಳೆ ಪೌಷ್ಟಿಕಾಂಶಗಳು ಅವಲಕ್ಕಿನಲ್ಲಿದೆ. ಅದು ಅಗದಷ್ಟು ರುಚಿ ಸಿಗುತ್ತೆ, ಆರೋಗ್ಯನೂ ಬರುತ್ತೆ. ಅಕ್ಕಿ ತಿಂದಾಗ ಬರೋ ಗ್ಯಾಸ್ಟ್ರಿಕ್ಕು ಅದು ಅವಲಕ್ಕಿಯಿಂದ ಅಲ್ಲ, ಅದು ನಮ್ಮ ಬದುಕಿನ ವಿಧಾನದಿಂದ, ನಾವು ಸೇವನೆ ಮಾಡೋ ಒಂದು ವಿಧಾನದಿಂದ. ಹೆಚ್ಚಿಗೆ ಎಣ್ಣೆ ಹಾಕಿ, ಹೆಚ್ಚಿಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ತಿನ್ನೋದ್ರಿಂದ, ಬೇಗ ಬೇಗ ಅಗಿದೆ ನುಂಗೋದ್ರಿಂದ, ತಿಂದಿರೋ ಆಹಾರ ಜೀರ್ಣ ಆಗೋಕ್ಕೆ ಮುಂಚೆ ಇನ್ನೊಂದು ಆಹಾರ ತೊಗೊಳ್ಳೋದ್ರಿಂದ, ಕಾಲ್ನಡಿಗೆ ಮಾಡದೇ ಇರೋದ್ರಿಂದ, ಹೆಚ್ಚಿಗೆ ಕಾಫಿ ಟೀಗಳನ್ನು ಕುಡಿಯೋದ್ರಿಂದ, ಸೊ ಜೊತೆಗೆ ಸೊ ದೀರ್ಘಕಾಲದಲ್ಲಿ ಜೀರ್ಣ ಆಗೋ ಆಹಾರಗಳನ್ನು ತೊಗೊಂಡು ಅದು ಜೀರ್ಣ ಆಗೋಕ್ಕೆ ಮುಂಚೆನೇ ಇನ್ನೊಂದು ಆಹಾರವನ್ನು ಸೇವನೆ ಮಾಡೋದ್ರಿಂದ, ಅದು ಸಂಜೆ ಸ್ನ್ಯಾಕ್ಸ್ ತೊಗೊಂಡು ರಾತ್ರಿ ತಡರಾತ್ರಿ ಊಟ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಬರುತ್ತೆ. ಸೊ ಗ್ಯಾಸ್ಟ್ರಿಕ್ ಬರುವಂಥದ್ದು ಅವಲಕ್ಕಿಯಿಂದ ಅಲ್ಲ, ಅದು ನಾವು ತಿನ್ನೋ ವಿಧಾನದಿಂದ, ಮಾಡೋ ವಿಧಾನದಿಂದ ಮತ್ತು ಬದುಕಿನ ಒಂದು ಶೈಲಿಯಿಂದ.